ಮತ್ತೊಮ್ಮೆ ಪರದೇಶಿ ಜಾಹೀರಾತು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾಹೀರಾತು ಜಗತ್ತಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ P6 ಮೀಡಿಯಾ ಓನರ್ ಆಗಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಜೊತೆಗೆ ನಟಿ ಭೂಮಿಕಾ ಚಾಬ್ರಿಯಾ ಕೂಡ ಇದ್ದಾರೆ. ನಮ್ಮ ಮಾತನ್ನ ಮುಂದುವರಿಸೋಣ. ಪ್ರಶಾಂತ್, ಈಗ ನಿಜಕ್ಕೂ ಕನ್ನಡದ ಮಟ್ಟಿಗೆ ಹೇಳೋದಾದ್ರೆ ಒಂದು ಫಿಲ್ಮ್ ಮಾಡೋದಕ್ಕೂ ಅಥವಾ ಒಂದು ಆಡ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ? ಫಿಲ್ಮು 45 ದಿನದ ಕೆಲಸ, ಆ್ಯಡು 3 ರಿಂದ 4 ದಿನಗಳ ಕೆಲಸ. ಆದರೆ ಆ್ಯಡನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಫಿಲ್ಮ್ ಸೆಲೆಕ್ಟ್ ಮಾಡಿದಷ್ಟೇ ಇಂಪಾರ್ಟೆಂಟ್. ಆ್ಯಡಿನ ಅಂದರೆ ಒಂದು ಕಂಪ್ನಿಯ ಹಿಂದೆ ಯಾರಿದ್ದಾರೆ, ಅದ್ರ ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಅದ್ರ ಪ್ರಮೋಟರ್ಸ್ ಹೇಗಿದ್ದಾರೆ, ಅದನ್ನೆಲ್ಲ ಒಬ್ರು ತಾರೆಗಳು ಅದನ್ನ ಯು ಹ್ಯಾವ್ ಟು ಅನಲೈಸ್. ಯಾವುದೋ ಒಂದು ಇವತ್ತು ತರದಿರೋ ಕಂಪ್ನಿಗೆ ನಾಳೆ ಮುಚ್ಚಿ ಹೋಗೋ ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೆಟ್ಟ ಹೆಸರು ತಗೊಳೋದು ತುಂಬಾ ಕಷ್ಟ. ಸೊ ಫಿಲ್ಮ್ ಇಸ್ ಅ 45 day to 3 months event. Ad is a 3 day event, but it'll give mileage for a year or so. Usually advertisement contract is for 1 year. 1 year contract. But ಆದರೆ when it comes to remuneration, ಸಂಭಾವನೆ ಏನಿದೆ, ನೀವು ಪಿಕ್ಚರ್ಗೆ ಹೋಲ್ಸಕ್ ಆಗೋದಿಲ್ಲ. ಪಿಕ್ಚರ್ ಹೋಲ್ಸಬಾರದು. ಪಿಕ್ಚರ್ ಇಸ್ ಅ ಡಿಫರೆಂಟ್ ಮೀಡಿಯಂ. ಪಿಕ್ಚರ್ ದುಡ್ಡು ಕೊಟ್ಟು ಜನ ನೋಡ್ತಾರೆ, ಇಲ್ಲಿ ಇವರು ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದಾರೆ. ಸೊ ಎರಡು ಡಿಫರೆಂಟ್ ಥಿಂಗ್ಸ್. ನಮ್ಮ ಕನ್ನಡ ಸ್ಟಾರ್ಸ್ ಗಳಲ್ಲಿ ಏನು ಒಂದು ತಪ್ಪು ಅಭಿಪ್ರಾಯನೋ ಭಿನ್ನಾಭಿಪ್ರಾಯನೋ ಅಥವಾ ತಪ್ಪು ಕಲ್ಪನೆ ಇದೆಯೋ, ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವ್ರು ತುಂಬಾ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಲ್ಲ. ಅದು ಹೇಗೆ ಅವ್ರು ನೋಡ್ಬೇಕು ಅಂದ್ರೆ, ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು ಅಂದ್ರೆ, ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನಾನು ಜಾಸ್ತಿ ಕಾಣ್ತೇನೆ, ನನ್ನ ಒಂದು ಇಮೇಜ್ ದೊಡ್ಡದಾಗ್ತದೆ, ನನ್ನ ಪಬ್ಲಿಸಿಟಿ ದೊಡ್ಡದಾಗ್ತದೆ, ಮೈ ಬ್ರ್ಯಾಂಡ್ ವ್ಯಾಲ್ಯೂ, ಮೈ ಫೇಸ್ ವ್ಯಾಲ್ಯೂ ವಿಲ್ ಗೋ ಅಪ್. ಇಟ್ ಶುಡ್ ಕಾಂಪ್ಲಿಮೆಂಟ್ ಹಿಮ್, ದಿ ಆಕ್ಟರ್, ಅಂಡ್ ಕಾಂಪ್ಲಿಮೆಂಟ್ ದಿ ಬ್ರ್ಯಾಂಡ್ ಪ್ರಾಡಕ್ಟ್, ದೆನ್ ಓನ್ಲಿ ಇಟ್ ಸಕ್ಸೀಡ್. ನಾನು ಅದಕ್ಕೆ ಸಂಭಾವನೆ ಜಾಸ್ತಿ ತಗೊಂತೇನೆ ಅನ್ನೋದು ತಪ್ಪು. ಆದರೆ ಈ ಶಾರುಖ್ ಖಾನ್, ಅಮೀರ್ ಖಾನ್ ಅಂಡ್ ಸಲ್ಮಾನ್ ಖಾನ್ ಎಲ್ಲ ಅವರ ಸಂಭಾವನೆಗಳು 8 ರಿಂದ 10 ಕೋಟಿ ಆವರೇಜ್ ಅಲ್ಲಿ ಇದೆ. ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಸಚಿನ್ ತೆಂಡೂಲ್ಕರ್, MS ಧೋನಿ ಅವರ ವರ್ಷಿನ ಆದಾಯ 200 ಕೋಟಿ ರೂಪಾಯಿ ಬರೀ ಜಾಹೀರಾತುಗಳಿಂದ. ಹಾಗೆ ಒಂದು ಬಾಲಿವುಡ್ ನಟ 100 ರಿಂದ 150 ಕೋಟಿ ದುಡಿತಾನೆ ವರ್ಷಕ್ಕೆ, ಜಸ್ಟ್ ಫಾರ್ ಆಡ್ಸ್ ಅಷ್ಟೇ. ಹೌದು. ಅದಲ್ದೇ ಅವರು ಪಿಕ್ಚರ್ಗಳು, ಟಿವಿಗಳು, ಟಾಕ್ ಶೋಗಳು, ಅಲ್ಲಿಂದ ಬೇರೆ ಸಂಭಾವನೆ ಬೇರೆ ಬರ್ತದೆ. ನಾವೇನಿಲ್ಲಿ ಹೇಳ್ತೇನೆ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಇಸ್ ಇನ್ ಅ ವೆರಿ ನೇಸೆಂಟ್ ಸ್ಟೇಜ್. ಕನ್ನಡ ಈಗ ನಾವು ಬೇರೆ ಆಡ್ಸ್ ಗಳನ್ನ ತಂದು ಡಬ್ ಮಾಡಿ ಹಾಕ್ತಾ ಇದೀವಿ. ಅದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಈಗ ನಾವು ಕನ್ನಡ ಸ್ಟಾರ್ಸೇ ಮುಂದಾಗಿ ಕಾರ್ಪೊರೇಟ್ ಜೊತೆಗೆ ಒಂದು ಮೀಡಿಯಂ ಆಗಿ ಮಾತಾಡ್ಕೊಂಡು, ವಿ ಶುಡ್ ಹ್ಯಾವ್ ಅ ಕಾಮನ್ ವೇವ್ ಲೆಂತ್ ಅಂಡ್ ಸ್ಪೀಕ್ ಟು ದೆಮ್, ಬಿ ಓಪನ್, ಬಿ ಅಪ್ರೋಚಬಲ್, ಬಿ ಕಮ್ಯುನಿಕೇಬಲ್. ಅವಾಗ ಅಲ್ಲಿ ಬರೋ ಆಡ್, ಈಗ ನಾವು ಬರೇ ಆಡ್ಗಳು ನೋಡ್ತೀವಿ, ವಾಯ್ಸ್ ಮಾತ್ರ ಚೇಂಜ್ ಆಗಿರುತ್ತೆ. ಅದೊಂದು ತುಂಬಾ ಈಸಿ ಆಗ್ಬಿಟ್ಟಿದೆ, ಡಬ್ಬಿಂಗ್ ಮಾಡ್ಬಿಟ್ರೆ ಮುಗೀತು ಕೆಲಸ ಅನ್ನೋ ತರ. ಅದು ಒಂದೇ ಒಂದು ರೇ ಆಫ್ ಹೋಪ್ ಇದೆ. ಪ್ರಕಾಶ್ ರಾಜ್ ಅವರು ತಮ್ಮ ಕನ್ನಡ ಆಡ್ಗಳು ತಾವೇ ಡಬ್ ಮಾಡಿದ್ದಾರೆ, ಇನ್ ಮಿಕ್ದವರೆಲ್ಲ ಬೇರೆಯವರು ಡಬ್ ಮಾಡಿದ್ದಾರೆ. ಸೊ ಅದೊಂದೇ ಒಂದು ಪ್ರಕಾಶ್ ರಾಜನ ಒಂದು ಬೇರೆ ತೆಲುಗುವಲ್ಲೂ ಮಾಡಿದ್ದಾರೆ, ತಮಿಳಲ್ಲೂ ಮಾಡಿದ್ದಾರೆ. ಅವ್ರ ಆಡ್ ಮಾತ್ರ ಕನ್ನಡ ಅವರೇ ಡಬ್ ಮಾಡಿರೋದು. ಬಟ್ ಆದರೆ ನಮ್ಗೆ ಅದು ಬೇಡ. ನಮಗೆ ಅಂದ್ರೆ ಅವ್ರ ಬಗ್ಗೆ ನಮಗೆ ಅಸಹ್ಯ ಅಥವಾ ದ್ವೇಷ ಇಲ್ಲ. ನಮ್ಮ ಜನಕ್ಕೆ ನಮ್ಮ ಸ್ಟಾರ್ಸೇ ಅದ್ರ ಬಗ್ಗೆ ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಹೌದು, ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಕೂಡ ಅಲ್ಲಿ ಜಾಸ್ತಿ ಆಗ್ಬಹುದು ಈಗ ಇದೇ ತರ ನಾವು ಮಾಡ್ಕೊಂಡು ಹೋದ್ರೆ. ಹೌದು. ಏನಾಗುತ್ತೆ ಅಂದ್ರೆ, ಈಗ ನಾನೊಬ್ಬ ಕಂಪ್ನಿ ಮಾಲಕ, ನಾನೊಂದು ಟೆಲಿಕಾಂ ಕಂಪ್ನಿ ಓನರ್, ನನಗೆ ಒಬ್ರು ಒಂದು ಫೇಸ್ ಬೇಕು. ನಾನು ಯಾವುದೋ ಒಂದು ಸ್ಟಾರ್ ಅನ್ನು ನೋಡ್ಬೇಕಾದ್ರೆ ನನ್ನ ಪ್ರಾಡಕ್ಟ್ ಮೂವ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೇನೆ, ಅಲ್ಲಿ ಇನ್ಸ್ಟೆಡ್ ಆಫ್ ಟೇಕಿಂಗ್ ಕನ್ನಡ 1, ತಮಿಳ್ 1, ತೆಲುಗು 1, Kerala 1 star, I take 1 star who is popular among all the 4 and do an ad. My cost comes down. But if Kannada stars say, okay, my cost is lesser, you do an ad with Kannada audience for me, they're loving and willing to come. ಹೌದು. ಸೊ ಅವ್ರಿಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ, ಇರ್ಲಿ ಮಾಡೋಣ ಅನ್ನುವಂಥದ್ದು. ಸೊ ನಿಜಕ್ಕೂ ಭೂಮಿಕಾ ಅವ್ರು ಹೇಳ್ದಾಗೆ ಫಿಲಮ್ಗೂ ಆಡ್ಸ್ಗೂ ಇರುವಂಥ ವ್ಯತ್ಯಾಸ. ಆಡ್ಸ್ ಅಂದ್ರೆ ಇಲ್ಲಿ ನಿಮಗೂ ದುಡ್ಡು ಕೊಡ್ಬೇಕು, ಯಾರು ಇರ್ತಾರೆ ಸೆಲೆಬ್ರಿಟೀಸ್, ದುಡ್ಡು ಕೊಟ್ಟು ಹಾಕ್ಲೂಬೇಕು. ಸೊ ಈ ತರ ಒಂದು ಇರುತ್ತೆ. ಸೊ ಮೆಂಟಾಲಿಟಿ ಹೇಗಿರ್ಬೇಕು ಅನ್ಸುತ್ತೆ ಈಗ ಮಾಡ್ಲಿಂಗ್ ಅಥವಾ ಇವನ್ ಜಾಹೀರಾತು ಮಾಡೋದಕ್ಕೆ, ಸ್ಟಾರ್ಸ್ ಮೆಂಟಾಲಿಟಿ? ಇವತ್ತು ದ ಮೋಸ್ಟ್ ಫೇಮಸ್ ಸ್ಟಾರ್ಸ್ ಅಷ್ಟು ದೊಡ್ಡ ಸಂಭಾವನೆ ತಗೊಂತಾರೆ ಅಂದ್ರೆ ಬಿಕಾಸ್ ಅಷ್ಟು ಟೈಮ್ ಹಿಡ್ದಿದೆ ಅವ್ರು ಅಷ್ಟು ಫೇಮಸ್ ಆಗಕ್ಕೆ. ಅವ್ರು ಮೊದಲನೇ ಸತಿ ಫಿಲಮ್ ಮಾಡಿ ಅದಾದ್ಮೇಲೆ ಫಸ್ಟ್ ಟೈಮ್ ಆಡ್ಗೆ ಎಂಟರ್ ಆದಾಗ್ಲೇನೆ ದೇ ಡಿಂಟ್ ಆಸ್ಕ್ ಫಾರ್ ಬಿಗ್ ಬಜೆಟ್. ಅವ್ರು ನನ್ಗೆ ಇಷ್ಟು ಕೊಡಿ, ಇಷ್ಟು ಕೊಟ್ರೇನೆ ಮಾಡ್ತೀನಿ ಅಂತ ಅವ್ರು ಹೇಳಲಿಲ್ಲ. ಅವರು ಬೆಳೀತಾ ಬಂದ್ರು, ಆ ಆಡ್ ಕಂಪನಿನೂ ಆ ಬ್ರ್ಯಾಂಡ್ ಕೂಡ ಬೆಳೀತಾ ಬಂತು. ದೆನ್ ಅವ್ರಿಗೆ ಜಾಸ್ತಿ ಆಡ್ ಸಿಕ್ತು. ಅದಾದ್ಮೇಲೆ ಟುಡೇ
when they are very famous, when their name itself is a brand, ಇವಾಗ ಒಂದು ಶಾರುಖ್ ಖಾನ್ ಅಂದ್ರೆ ಅದೇ ಒಂದು ಬ್ರ್ಯಾಂಡ್, ದಟ್ ಈಸ್ ಇಟ್ ಸೆಲ್ಫ್ ಅ ವೆರಿ ಬಿಗ್ ಬ್ರ್ಯಾಂಡ್. ಸೊ ಆ ತರ ಆದಾಗ ಈಗ ಅವರು ಸೊ ನಾವಿವಾಗ ಇನ್ನ ಬೆಳೆಯೋ ಸ್ಟೇಜ್ ಅಲ್ಲಿ ಇರೋವಾಗ ಡಿಮ್ಯಾಂಡ್ ಮಾಡಬಾರ್ದು. ಐ ಮೀನ್ ದಟ್ಸ್ ಮೈ ಪರ್ಸನಲ್ ಫೀಲ್. ನಾನು ಯಾರ ಬಗ್ಗೆನೂ ಹೇಳ, ನನ್ನ ಪರ್ಸನಲ್ ಫೀಲ್ ಏನಂದ್ರೆ ಡಿಮ್ಯಾಂಡ್ ಮಾಡಬಾರ್ದು. ಇಟ್ಸ್ ಅ ವಿನ್ ವಿನ್ ಸಿಚುಯೇಷನ್, ಗಿವ್ ಅಂಡ್ ಟೇಕ್. ನಾವು ಅವ್ರಿಗೇನು ಸಹಾಯ ಮಾಡ್ತಿಲ್ಲ ಅಥವಾ ಏನು ಫೇವರ್ ಮಾಡ್ತಿಲ್ಲ, ಅವ್ರಿಗೂ ನಮ್ಮನ್ನ ಒಂದು ಯೂಸ್ ಮಾಡ್ಕೊಂಡು ನಮ್ಮ ಫೇಸ್ ವ್ಯಾಲ್ಯೂ ಅಥವಾ ನಮ್ಮ ನೇಮ್ನ ಯೂಸ್ ಮಾಡಿಕೊಂಡು ಅವರು ಒಂದು ಗ್ರೂಪ್ ಆಫ್ ಆಡಿಯನ್ಸ್ನ ಇದು ತೋರಿಸಿ ಯುನೋ ದೇ ಕ್ಯಾನ್ ಇಂಪ್ರೆಸ್ ದೆಮ್. ಅದೇ ರೀತಿ ನಮಗೂ ಕೂಡ ನಾವು ಜಾಸ್ತಿ ಕಾಣಿಸ್ಕೊಳ್ತಾ ಹೋಗ್ತೀವಿ, ಮೋರ್ ಫೇಮಸ್ ಆಗ್ತೀವಿ. ಸೊ ಇಟ್ ಇಸ್ ಅ ಗಿವ್ ಅಂಡ್ ಟೇಕ್. ಓಕೆ, ಈಗ ಪ್ರಶಾಂತ್ ಅವರೇ, ನಿಜಕ್ಕೂ ಒಂದು ಆ್ಯಡ್ ರೆಡಿ ಆದಮೇಲೆ ಕೆಲವೊಂದು ಆ್ಯಡ್ಸ್ಗಳಂತೂ ತುಂಬ ಆಕರ್ಷಣೀಯವಾಗಿರುತ್ತೆ, ತುಂಬ ಅಟ್ರಾಕ್ಟ್ ಆಗಿರುತ್ತೆ. ಸೊ ಒಂದು ಆ್ಯಡ್ ರೆಡಿ ಆಗಬೇಕು ಅಂದರೆ ಜನರಿಗೆ ಆ ಪ್ರಾಡಕ್ಟ್ ಹೆಚ್ಚು ರೀಚ್ ಆಗಬೇಕು ಅಂದರೆ ಯಾವ ಒಂದು ಅಂಶದಲ್ಲಿ ಹೆಚ್ಚು ವರ್ಕೌಟ್ ಆಗುತ್ತೆ ಅಂತ? ಒಂದು ಬ್ರ್ಯಾಂಡ್ ಆಗಿರಬಹುದು, ಒಬ್ಬರು ಸೆಲೆಬ್ರಿಟಿ ಯಾರು ಮಾಡಿದ್ದಾರೆ ಅಂತದ್ದು, ಒಂದು ಕಾನ್ಸೆಪ್ಟ್. ಈಗ ಎಷ್ಟೋ ಜನ ಹೊಸಬ್ರು ಇರ್ತಾರೆ, ಕಾನ್ಸೆಪ್ಟ್ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಯಾವುದಿಲ್ಲಿ ಹೆಚ್ಚು ವರ್ಕೌಟ್ ಆಗೋದು ಅಂತ? ಕಾನ್ಸೆಪ್ಟ್. ನೀವೊಂದು ಪಿಕ್ಚರ್ ತೆಗಿಬೇಕಾದ್ರೆ ಒಂದು 3 ರಿಂದ 6 ತಿಂಗಳು ಒಂದು ಶತ ಪ್ರಯತ್ನ ಇರುತ್ತೆ. ಸ್ಟೋರಿ, ಹೀರೋ, ಕತೆ ಅದೇ ಇರುತ್ತೆ. ಆ್ಯಡ್ಗೂ ಅಷ್ಟೇ ಒಂದು ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ನೀವು ಅಲ್ಲಿ 1.5 ತಾಸು ಅಥವಾ 2 ತಾಸಿನಲ್ಲಿ ತೋರಿಸಬೇಕಾದ ಕಥೆಯನ್ನ ನೀವು ಇಲ್ಲಿ 1 ನಿಮಿಷದ ಒಳಗೆ ಒಂದು ಕಥೆಯನ್ನು ಹೇಳ್ತೀರಾ, ಕಥೆ ಹೇಳ್ತೀರಾ. ಒಂದು ಆ್ಯಡ್ ಜಗತ್ತಿಗೆ ಯಾವುದು ತುಂಬಾ ಪ್ರಸಿದ್ಧವಾಗಿದ್ದು ಅಂದ್ರೆ ಐಶ್ವರ್ಯ ರೈ ಅನ್ನ ಲಾಂಚ್ ಮಾಡಿದ್ದು ಪ್ರಹ್ಲಾದ್ ಕಕ್ಕರ್ ಪೆಪ್ಸಿ ಆಡ್ಗೆ ಸಂಜು ಅಂತ ಒಂದು ನಿಕ್ ನೇಮ್ ಕೊಟ್ಟು ಎದುರುಗಡೆ ಮನೆ ಹುಡುಗಿ ಬಂದು ಪೆಪ್ಸಿ ತಗೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶವನ್ನ ಇಡೀ ಜಗತ್ತಿಗೆ ಹಿಟ್ ಮಾಡಿ ಆಕೆಯನ್ನ ಒಂದು ಇಂಟರ್ನ್ಯಾಷನಲ್ ಲೈಮ್ ಲೈಟ್ಗೆ ತಂದಿದ್ದು ಪ್ರಹ್ಲಾದ್ ಕಟ್ಕರ್ ಅವರು. ಹಾಗೆ ಎರಡಕ್ಕೂ ಶ್ರಮ ಇದೆ, ಎರಡಕ್ಕೂ ಕಾನ್ಸೆಪ್ಟ್ ಇದೆ, ಎರಡಕ್ಕೂ ಥೀಮ್ ಇದೆ. ನನಗನ್ಸುತ್ತೆ ಆಡೇ ತುಂಬಾ ಕಷ್ಟ ಪಿಕ್ಚರ್ಗಿನ. ಯಾಕಂದ್ರೆ 10 ಸೆಕೆಂಡ್ ಅಲ್ಲಿ ಒಂದು ಕಥೆಯನ್ನ ಒಂದು ನಿಮಗೆ ನಾಟುವಂತ ಆಗಿ ನಿಮಗೆ ಅದನ್ನ ಯು ಶುಡ್ ಅದೊಂದು ನೋಡೋದು ಎಂಜಾಯ್ ಒಂದೇ ಅಲ್ಲ, ಅದರಿಂದ ನೀವು ಇನ್ಫ್ಲೂಯೆನ್ಸ್ ಆಗಿ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿ ನಿಮ್ ಪರ್ಚೇಸಿಂಗ್ ಪವರ್, ಬೈಯಿಂಗ್ ಪ್ಯಾಟರ್ನ್ ಅನ್ನ ನೀವು ಅಲ್ಲಿ ತೋರಿಸ್ಕೊಡ್ತಾ ಇದ್ದೀರಾ. ಸೊ ಆಡ್ ಮಾಡೋದು ತುಂಬಾ ಕಷ್ಟ. ಸೊ ಆಡ್ಗೆ ಇರ್ತಕ್ಕಂತಹ ಬುದ್ಧಿಜೀವಿಗಳು ಏನಿದ್ದಾರೆ ಅಥವಾ ಡೈರೆಕ್ಟರ್ಸ್ ಏನಿದ್ದಾರೆ, ದೇ ಆರ್ ಡಿಫ್ರೆಂಟ್ ಕ್ಲಾಸ್ ಆಫ್ ಪೀಪಲ್. ಬಟ್ ಎಷ್ಟೊಂದು ಜನ ಫಿಲ್ಮ್ ಡೈರೆಕ್ಟರ್ಸ್ ಆರ್ ಆಲ್ಸೋ ಆಡ್ ಡೈರೆಕ್ಟರ್ಸ್. ಇಲ್ಲಿ ನೋಡಿ, ಈಗ ಒಂದು ಬ್ರ್ಯಾಂಡ್ಗೆ ಒಬ್ರು ಇವರು ಅಂತ ಸೆಲೆಬ್ರಿಟಿ ಅಂತ ಸೆಲೆಕ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ, ಬಟ್ ಕಾನ್ಸೆಪ್ಟ್ ಅವ್ರಿಗೆ ಸೂಟ್ ಆಗೋ ಅಂತ ಚಾನ್ಸಸ್ ಎಷ್ಟು ಕಡಿಮೆ ಇರುತ್ತಾ, ಹೇಗೆ ಇರುತ್ತೆ ಅಂತ? ಒಂದು ಹೆಚ್ಚಾಗಿ ಅವರು ಅದನ್ನ ತಿರಸ್ಕರಿಸಲ್ಲ. ಯಾಕಂದ್ರೆ ಅವರು ದೇ ವಿಲ್ ನಾಟ್ ಇನ್ವಾಲ್ವ್ ಆರ್ ದೇ ವಿಲ್ ಪುಟ್ ಪೋಕ್ ದೇರ್ ನೋಸ್ ಇನ್ somebody's work. 90 to 99% they agree on the concept presented by the brand agency or the advertising agency. Some minor changes to improvise by the ad, by the hero, yes, it's possible. But Amir Khan gets involved even in the process of making an ad. But others don't. They just go by what's in the script. So usually ಅವ್ರ ಪಾತ್ರ ಎಷ್ಟು ಇರಬೇಕು ಅಂತ ಹೇಳ್ತೀರಿ ಒಂದು ಆಡ್ ಅಲ್ಲಿ ಮಾಡಬೇಕು ಅಂದ್ರೆ? ಒಂದು ಹೀರೋ ಓರಿಯೆಂಟೆಡ್ ಆಡ್ ಅಲ್ಲಿ ಇದ್ದಾಗ ಅವ್ರು ಫುಲ್ ಅವ್ರದ್ದೇ ಇರ್ತದೆ. 360 ಡಿಗ್ರೀಸ್ ಅವರಿಂದನೇ ಕ್ಯಾಮ್ರಾ ಸುತ್ತಾ ಇರುತ್ತೆ. ಮಿಕ್ಕಿದ್ದೆಲ್ಲ ಸನ್ನಿವೇಶಗಳೆಲ್ಲ ಜಸ್ಟ್ ಇನ್ಸಿಡೆಂಟಲ್. ಸೊ ವೆನ್ ಇಟ್ ಇಸ್ ಇದು ಕಮರ್ಷಿಯಲ್ ಆಗಿಬಿಡುತ್ತೆ. ಸೊ ಒಂದು ದೊಡ್ಡ ಸಂಸ್ಥೆಯ 1,500 ಕೋಟಿ 2,000 ಕೋಟಿ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಬಿಟ್ಟಾಗ, ಸೊ ದೇ ಡೂ ಇಟ್, ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಅಂಡ್ ವೆರಿ ಹೈಜಿನಿಕ್ ಇಶ್ಯೂ. ಅದನ್ನ ಮೇಂಟೈನ್ ಮಾಡೋಕ್ಕೆ ದೇ ಪುಟ್ ಲಾಟ್ ಆಫ್ ಎಫರ್ಟ್. ಸೊ ಈಗ ಸಾಮಾನ್ಯ ಜನರಿಗೂ ಕೂಡ ನೀವು ಹೇಳ್ದಾಗೆ ಈ ಆಡ್ಗಳು ಜಸ್ಟ್ ಡಬ್ಬಿಂಗ್ ಆಗಿ ಬಂದಿರುತ್ತೆ, ಲಿಪ್ ಸಿಂಕ್ ಅವ್ರು ಏನೋ ಮಾತಾಡ್ತಾ ಇರ್ತಾರೆ, ಏನೋ ಹಿಂದೆ ಡಬ್ಬಿಂಗ್ ಆಗಿರುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ, ಕಾಮನ್ ಮ್ಯಾನ್ ಕೂಡ ಅರ್ಥ ಮಾಡ್ಕೋತಾರೆ. ಸೊ ಈ ಥರದ್ದು ಆಗಬಾರ್ದು ಅಂದರೆ ಏನೆಲ್ಲ ಮಾಡ್ಬೇಕು ಇಂಪ್ರೂವೈಸೇಷನ್ಸ್ ಅಂತ? ಡಬ್ಬಿಂಗಲ್ಲೂ ತುಂಬ ಫ್ಲಾಗಳಿದೆ. ನೇಟಿವಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಬ್ರ್ಯಾಂಡ್ ಏಜೆನ್ಸಿಗಳು ಅಲ್ಲಿ ಇರ್ತಕ್ಕಂತಹ ಪದಗಳನ್ನೇ ಡಿಕ್ಷನರಿ ತೆಗೆದು ಅದಕ್ಕೆ ಕರೆಕ್ಟ್ ಆದ ಒಂದು ವರ್ಡ್ ಕೊಡ್ತಾರೆ. ಆದ್ರೆ ಇಲ್ಲಿ ಜನರೂಢಿಯಲ್ಲಿ ಮಾತಾಡೋದ್ರಲ್ಲಿ ಅದು ತುಂಬಾ ಹೌದು ಕೆಟ್ಟದಾಗಿರುತ್ತೆ. ಎಲ್ಲೋ ಟ್ಯಾಗ್ ಲೈನ್ಸ್ ಅದು ತುಂಬಾ ಅಟ್ರಾಕ್ಟ್ ಆಗಿರುತ್ತೆ ಹಿಂದಿಲಿ, ಬಟ್ ಅದು ಕನ್ನಡದಲ್ಲಿ ಕರೆಕ್ಟ್ ಆಗಿ ಅದೇ ರೀತಿ ತರೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಸರಿಗಟ್ಟಬೇಕು ಅಂದ್ರೆ ಕನ್ನಡದ ಸ್ಟಾರ್ಗಳೇ ಕನ್ನಡದವರೇ ಆಕ್ಟ್ ಮಾಡಿದಾಗ ಅದು ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿ ಆಡ್ ಆಗಿ ಅದು ಅದ್ರದ್ದು ಮೆಸೇಜ್ ಅನ್ನೇ ಸೇಮ್ ಮೆಸೇಜ್ ಅನ್ನೇ ಅಲ್ಲಿ ಏನ್ ಹೇಳ್ಬೇಕಂತ ಇದ್ದಾರೋ ನ್ಯಾಷನಲ್ ಹಿಂದಿ ಆಡ್ ಅಲ್ಲಿ ನಾವು ಕನ್ನಡದಲ್ಲಿ ಹೇಳ್ಬೋದು. ಈಗ ಡಬ್ಬಿಂಗು ಅಷ್ಟೇ ಅದೇ ಪದ ಯೂಸ್ ಮಾಡು ಅಂತ ಹೇಳಿರ್ತಾರೆ. ಯಾಕಂದ್ರೆ
ಅದು ನ್ಯಾಷನಲ್ ಬಂದಿದೆ. ಅದನ್ನೇ ಇಲ್ಲಿ ನಾವು ರೀಜನಲ್ ಕಾಪಿ ಮಾಡಿದಾಗ ಅದೇ ಪದ ಈಕ್ವಲೆಂಟ್ ಆಗಿ ಸಿಗೋದಿಲ್ಲ, ನೇಟಿವಿಟಿ ಸಿಗೋದಿಲ್ಲ, ಸ್ಲ್ಯಾಂಗ್ ಸಿಗೋದಿಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಅದು ನಮ್ಗೆ ನಾವು ಕೇಳಿಸಿದಾಗ ಏನು ಚಿತ್ರವಾಗಿ ಹೇಳ್ತಾ ಇದಾರಲ್ಲ, ಬಟ್ ಅದೇ ನೀವು ಹಿಂದಿಯಲ್ಲಿ ಕೇಳಿದಾಗ ತುಂಬಾ ಚೆನ್ನಾಗಿದೆ. ಅದು ಪ್ರಾಸ ಅಲ್ಲಿ ವರ್ಕೌಟ್ ಆಗಿಲ್ಲ. ಸೊ ಲಾಸ್ಟ್ ವರ್ಡ್ ಭೂಮಿಕಾ, ನೀವೇನು ಹೇಳ್ತೀರಿ? ಆ್ಯಡ್ಸು ಮೇನ್ ಆಗಿ ಫೇಮಸ್ ಆಗ್ತೀವಿ, ಲೈಕ್ ಮೋರ್ ಫೇಮಸ್ ಆಗ್ತೀವಿ, ಹಾಗೆ ಕ್ವಿಕ್ ಬಕ್ಸ್ ಕೂಡ. ಸೊ ನನ್ನ ಪ್ರಕಾರ ಏನಂದರೆ ನಾವೇ ಒಂದು ಸ್ಟೆಪ್ ನಾವು ಇಟ್ಟು ಅವರು ಒಂದು ಸ್ಟೆಪ್ ಇಟ್ಟು ಒಟ್ಟಿಗೆ ಹೊಂದ್ಕೊಂಡು ಮಾಡಿದಾಗ ಡೆಫಿನೆಟ್ ಆಗಿ ಕನ್ನಡ ಸ್ಟಾರ್ಸ್ ಕೂಡ ಹಲವಾರು ಆ್ಯಡ್ಸ್ನಲ್ಲಿ ಕಾಣಿಸ್ಕೊಳ್ಬೋದು. ಹಾಗೆ ಇಂಪ್ರೂವ್ ಆಗ್ತಾ ಆಗ್ತಾ ಇಂಟರ್ನ್ಯಾಷನಲ್ ಆಡ್ಸ್ ಅಲ್ಲಿ ಕೂಡ ಕಾಣಿಸ್ಕೊಳ್ಳೋದು ಏನೂ ತೊಂದರೆ ಆಗಲ್ಲ. ಓಕೆ ಭೂಮಿಕಾ, ಪ್ರಶಾಂತ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರಿ, ಇಬ್ರಿಗೂ ಕೂಡ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪರದೇಶಿ ಜಾಹೀರಾತುಗಳು ಯಾಕೆ ಕರಿತೀವಿ ಅನ್ನೋ ಉತ್ತರ ನಿಮಗೆ ಸಿಕ್ಕಿರಬೇಕು. ಆದರೆ ಇನ್ನು ಮುಂದಾದರೂ ಕನ್ನಡ ಭಾಷೆಗೆ ಅಥವಾ ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅಂದರೆ ಎಲ್ಲವೂ ಕೂಡ ಹೊಂದಾಣಿಕೆ ಆಗಬೇಕು, ಕನ್ನಡಿಗರು ಕೂಡ ಒಂದು ಸ್ಟೆಪ್ ಮುಂದೆ ಇಡಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.